ಕೋಲ್ಡ್ ಡ್ರಿಪ್ ಸಿರಪ್ ಬಗ್ಗೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ರಾಜ್ಯದಲ್ಲಿ ಕೋಲ್ಡ್ ಡ್ರಿಪ್ ಸಿರಪ್ ಸರಬರಾಜಾಗಿಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಈ ಬಗ್ಗೆ ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಕೋಲ್ಡ್ ಡ್ರಿಪ್ ಸಿರಪ್ ವಿಚಾರವಾಗಿ ಆರೋಗ್ಯ ಇಲಾಖೆ ಇಂದು ಮಾರ್ಗಸೂಚಿ ಬಿಡುಗಡೆ ಮಾಡಲಿದೆ. ಇಂದು ಮಾರ್ಗಸೂಚಿ ಬಿಡುಗಡೆ ಮಾಡ್ತೇವೆ. ಆಹಾರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಗೆ ದರ್ಶನ್ ಕೇಸ್ ಕೂಡ ಸೇರ್ಪಡೆಗೊಂಡಿದೆ. ವಿಕಿಪೀಡಿಯಾದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ದೇಶದ 2ನೇ ರೋಚಕ ಕೇಸ್ ಆಗಿದೆ. ಇನ್ನು ಕೋಲ್ಕತ್ತಾ ವೈದ್ಯ ರೇಪ್ ಅಂಡ್ ಮರ್ಡರ್ ಮೊದಲ ರೋಚಕ ಕೇಸ್ ಆಗಿದೆ. ದೇಶದ 6 ಕುತೂಹಲಕಾರಿ ಅಪರಾಧ ಕೇಸ್ಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ 2ನೇ ಕೇಸ್ ಆಗಿದೆ. ಕೃತ್ಯದ ತೀವ್ರತೆ ಆಧಾರದ ಮೇಲೆ ಲಿಸ್ಟ್ನಲ್ಲಿ ದರ್ಶನ್ ಕೇಸ್ 2ನೇ ಸ್ಥಾನದಲ್ಲಿದೆ. 1 ವರ್ಷದಲ್ಲಿ ಮೇಜರ್ ಕೇಸ್ ಅಂತ ಅನಿಸಿಕೊಂಡಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎಂಬ ಆರೋಪ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಕ್ಷಿಣ ಭಾರತದ ಖ್ಯಾತ ನಟನ ಸಹೋದರನ ಲಿಂಕ್ ಇದೆ ಅಂತ ಹೇಳಲಾಗಿದೆ. ಇನ್ನು ಸುಜಾತ ಭಟ್ ನೀಡಿದ ದೂರಿನ ಹಿಂದೆ ಈತನ ಕೈವಾಡವಿದೆ ಅಂತ ಹೇಳಲಾಗುತ್ತದೆ. ವಾಸಂತಿ ಕೇಸ್ನ ತನಿಖೆ ಇಳಿದಿರುವಂತಹ ಎಸ್ಐಟಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಖ್ಯಾತ ನಟನ ಸಹೋದರ ಕೂಡ ಕಾಲಿವುಡ್ ನಟನೂ ಆಗಿದ್ದಾನೆ. ಸದ್ಯಕ್ಕೆ ಆ ನಟ ಚೆನ್ನೈನಲ್ಲಿ ವಾಸ ಮಾಡುತ್ತಿದ್ದು, ನಟನ ಚೆನ್ನೈ ವಿಳಾಸ ಪತ್ತೆಯಾಗಿದೆ. ಎಸ್ಐಟಿ ಮುಂದಾಗಿದೆ. ಇನ್ನು ಶೀಘ್ರದಲ್ಲೇ ನಟನ ಸಹೋದರನಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಧರ್ಮಸ್ಥಳಕ್ಕೆ ಸಂಬಂಧ ಎಸ್ಐಟಿ ಇಂದು ಆಂಬ್ಯುಲೆನ್ಸ್ ಚಾಲಕರಿಬ್ಬರನ್ನ ವಿಚಾರಣೆ ನಡೆಸಲಿದೆ. ಇಂದು ವಿಚಾರಣೆಗೆ ಹಾಜರಾಗುವಂತೆ ಚಾಲಕರಾದ ಜಲೀಲ್ ಬಾಬಾ ಹಮೀದ್ಗೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಇವರಿಬ್ಬರು ಅನಾಮಿಕ ಶವಗಳನ್ನ ಸಾಗಿಸಿದ್ರು ಎನ್ನಲಾಗಿದೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ಇಂದು ಮುಹೂರ್ತ ಫಿಕ್ಸ್ ಆಗಲಿದೆ. ಸಂಜೆ 4 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಪ್ರಕಟಣೆ ಮಾಡಲಿದೆ. 243 ಸದಸ್ಯರನ್ನು ಹೊಂದಿರುವಂತಹ ಹಾಲಿ ವಿಧಾನಸಭೆಯ ಅವಧಿ ನವೆಂಬರ್ 22ಕ್ಕೆ ಅಂತ್ಯವಾಗುತ್ತದೆ. ಛತ್ತೆಂಬ ಬಳಿಕ ಬಿಹಾರ ವಿಧಾನಸಭಾ ಚುನಾವಣೆ ನಡೆಸುವಂತೆ ರಾಜಕೀಯ ಪಕ್ಷಗಳು ಮನವಿ ಮಾಡುತ್ತಿದೆ. ಹೀಗಾಗಿ ಚುನಾವಣಾ ಆಯೋಗ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಬಿಹಾರ ವಿಧಾನಸಭಾ ಚುನಾವಣೆ ಎಷ್ಟು ಹಂತಗಳಲ್ಲಿ ನಡೆಯಲಿದೆ ಎಂಬುದು ಕುತೂಹಲ ಕೆರಳಿಸಿದೆ. ಬಿಹಾರದಲ್ಲಿ 22 ವರ್ಷಗಳ ಬಳಿಕ ವಿಶೇಷ ಸಮಗ್ರ ಪರಿಷ್ಕರಣೆ ಮೂಲಕ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗಿದೆ. 17 ಉಪಕ್ರಮಗಳನ್ನು ಕೂಡ ಚುನಾವಣಾ ಆಯೋಗ ಕೈಗೊಂಡಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬರ್ತ್ಡೇ ಆಚರಣೆಗೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಸೇರಿದಂತೆ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೈಲರ್ ನೀಡಿದ ದೂರಿನ ಅನ್ವಯ ಆನಂದ, ಅರುಣಾ, ಪ್ರವೀಣ, ಸೂರ್ಯ ಅಲಿಯಾಸ್ ಹಾಗೆ RS ಸೂರಿ, ಮಿಥುನ್, ಪ್ರೇಕ್ಷಿತ್ ಹಾಗೆ ಪ್ರಜ್ವಲ್, ಚೇತನ್, ಅರವಿಂದ್, ಕಾರ್ತಿಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ನವರಂಗ್ ಸರ್ಕಲ್ ಬಳಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ದು, ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮರ ಧರಾಶಾಹಿಯಾಗಿದೆ. ಇದರಿಂದ 2 ಕಾರುಗಳು 3 ಬೈಕ್ಗಳಿಗೆ ಹಾನಿಯಾಗಿದೆ. ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಭೂಕುಸಿತ ಹಾಗೂ ಮಳೆಯಿಂದಾಗಿ ಡಾರ್ಜಿಲಿಂಗ್ನಲ್ಲಿ 18 ಮಂದಿ ಸಾವನ್ನಪ್ಪಿದರೆ ಮಿರಿಕ್ ಪ್ರದೇಶದಲ್ಲಿ 11 ಜನರು ಅಸುನೀಗಿದ್ದಾರೆ. ಧಾರಗಾಂವ್, ನಾಗರಕಾಟ ಪ್ರದೇಶದಲ್ಲಿ ಅವಶೇಷಗಳಲ್ಲಿ ಸಿಲುಕಿದ 40 ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಿಯಂತ್ರಣ ಕಳೆದುಕೊಂಡಂತಹ ಬಿಎಂಟಿಸಿ ಬಸ್ ನಂದಿನಿ ಹಾಲಿನ ಶಾಪ್ಗೆ ನುಗ್ಗಿದಂತಹ ಘಟನೆ ನಡೆದಿದೆ. ಬ್ರೇಕ್ ವೈಫಲ್ಯದ ಹಿನ್ನೆಲೆಯಲ್ಲಿ ಕಮಲಾನಗರದ ಶಂಕರ್ನಾಗ್ ನಿಲ್ದಾಣದ ಬಳಿ ಇರುವಂತಹ ನಂದಿನಿ ಹಾಲಿನ ಅಂಗಡಿಗೆ ನುಗ್ಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ 108 ಆಂಬ್ಯುಲೆನ್ಸ್ ಸೇವೆ ಬಹುತೇಕ ಬಂದ್ ಆಗಿದೆ. ಬೆರಳೆಣಿಕೆ ಆಂಬ್ಯುಲೆನ್ಸ್ಗಳು ಮಾತ್ರ ಸೇವೆ ನೀಡುತ್ತಾ ಇದ್ದು, ಆಂಬ್ಯುಲೆನ್ಸ್ ಸಿಗದೆ ಗರ್ಭಿಣಿಯರು, ವೃದ್ಧರು, ಅಪಘಾತಕ್ಕೊಳಗಾದವರು ಪರದಾಡುವಂತಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ರಥೋತ್ಸವ ಸಂಭ್ರಮ ಮನೆ ಮಾಡಿದೆ. ರಥೋತ್ಸವದಲ್ಲಿ ರಾಜವಂಶಸ್ಥರಾದಂತಹ ಪ್ರಮೋದಾದೇವಿ, ಯದುವೀರ್ ಒಡೆಯರ್, ತ್ರಿಷಿಕಾ ಅವರು ಭಾಗಿಯಾಗಿದ್ದು, ರಾಜವಂಶಸ್ಥರು ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ.